ಎಲ್ರಿಗೂ ನಮಸ್ಕಾರ. ರಾಮನವಮಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ವೀಕ್ಷಕರೇ, ಭಾರತದಾದ್ಯಂತ ರಾಜ್ಯದೆಲ್ಲೆಡೆ ಅದ್ಧೂರಿಯಾಗಿ ರಾಮನವಮಿಯನ್ನು ಆಚರಣೆ ಮಾಡ್ತಿರುವಂಥದ್ದು ಸಂಭ್ರಮದಿಂದ, ಸಡಗರದಿಂದ. ರಾಮನವಮಿಯ ಮಹತ್ವಗಳೇನು? ರಾಮನನ್ನು ಜಪಿಸೋದ್ರಿಂದ ಆಗಿರ್ಬೋದು, ರಾಮನನ್ನು ಆರಾಧನೆ ಮಾಡೋದ್ರಿಂದ ಆಗಿರ್ಬೋದು, ಯಾವೆಲ್ಲ ಲಾಭಗಳನ್ನ ಪಡೆದುಕೊಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಭೀಮಸೇನ ಆಚಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಗುರುಜಿ, ನಾನು ಹೇಳ್ತಾ ಇದ್ದೆ, ರಾಮನವಮಿ ನಾವು ಹಿಂದೆ ಮಾತಾಡ್ತಾ ಇದ್ವಿ. ಈ ಬಾರಿಯಂತೂ ರಾಮನ ನವಮಿ ಅದ್ಧೂರಿಯಾಗಿ ಆಚರಣೆ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಯಾಕಂದರೆ ಈ ಬಾರಿ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ನಮ್ಮ ಮೋದಿಜಿಯವರು. ಸೊ ಈ ಕಳೆದ ಬಾರಿ ರಾಮನವಮಿ ಹಬ್ಬಕ್ಕೂ ಈ ಬಾರಿ ಆಚರಣೆ ಮಾಡೋದಕ್ಕೂ ಯಾವ ರೀತಿಯಾಗಿ ವ್ಯತ್ಯಾಸಗಳಿರುತ್ತೆ ಅಂತ? ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ರಾಮನವಮಿಯ ಹಾರ್ದಿಕ ಶುಭಾಶಯವನ್ನು ಕೋರ್ತಾ, ಈ ಬಾರಿಯ ರಾಮನವಮಿ ಅಂದರೆ ಕ್ರೋಧಿನಾಮ ಸಂವತ್ಸರದ ಈ ಚೈತ್ರ ಮಾಸದ ನವಮಿ. ಪ್ರತಿ ವರ್ಷದಂತೆ ವಿಶೇಷವಾಗಿ ರಾಮನವಮಿ ಪರಮ ಪವಿತ್ರವಾಗಿರತಕ್ಕಂಥ ಒಂದು ಪರ್ವಕಾಲ, ಸಾಧನೆಗೆ ವಿಶೇಷವಾಗಿ. ಈ ಬಾರಿ ನೀವು ಹೇಳಿದ ಹಾಗೆ ಎಷ್ಟೋ ವರ್ಷಗಳಿಂದ ಒಂದು ಹಿಂದೂಗಳ ರಾಮಭಕ್ತರ ಒಂದು ದೊಡ್ಡ ಕನಸು ಈಡೇರಿದೆ ಅಂದರೆ ಅದು ತಪ್ಪಾಗಲಿಕ್ಕಿಲ್ಲ. ರಾಮ ಮಂದಿರದ ನಿರ್ಮಾಣವಾಗಿ ಬಾಲರಾಮನ ಪ್ರತಿಷ್ಠಾಪನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಂದ ಪರಮ ಪೂಜ್ಯ ಪೇಜಾವರ ಶ್ರೀಪಾದರ ಒಂದು ಅಮೃತ ಹಸ್ತದಿಂದ ವಿಶೇಷವಾಗಿ ರಾಮದೇವರ ಪ್ರತಿಷ್ಠಾಪನೆ ಅಂತ ನಾವು ಚಿಂತನೆ ಮಾಡ್ತಾ ಆಗಿದೆ. ಬಹಳ ದೊಡ್ಡ ಸಂತೋಷ. ಜೊತೆಗೆ ನೋಡಿ, ನೀವು ಹೇಳಿದ ಹಾಗೆ ಈ ಬಾರಿ ರಾಮ ಮಂದಿರದ ಒಂದು ವಿಶೇಷತೆ ಅಂದರೆ ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ಪುಟ್ಟ ಪ್ರತಿಮೆ ಇತ್ತು. ರಾಮ ಮಂದಿರದ ಧ್ವಂಸವಾಗಿ ಕೇವಲ ಆ ಒಂದು ಜಾಗ ಮಾತ್ರ ಇತ್ತು. ಇವತ್ತು ರಾಮ ಮಂದಿರ ನಿರ್ಮಾಣವಾಗಿ ಅಲ್ಲಿ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ವಿಶೇಷವಾಗಿ ಈಗ ಯಾವ ರೀತಿ ನವರಾತ್ರಿಯ ಸಂದರ್ಭದಲ್ಲಿ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಒಂದು ವೈಭವ ನಾವು ಕಾಣ್ತೇವೆ. ಆಷಾಢ ಮಾಸದ ಏಕಾದಶಿ ಪಂಢರಪುರ ವಿಠ್ಠಲನ ಸನ್ನಿಧಾನದಲ್ಲಿ ವಿಶೇಷವಾದ ಒಂದು ಮಹತ್ವವನ್ನು ನಾವು ಚಿಂತನೆ ಮಾಡ್ತೇವೆ. ಹಾಗೆ ಈ ರಾಮನವಮಿಯ ಸಂದರ್ಭದಲ್ಲಿ ಅಯೋಧ್ಯೆಯ ಮಹಾನಗರದಲ್ಲಿ ರಾಮನವಮಿ ಉತ್ಸವ, ಜೊತೆಗೆ ಪ್ರತಿ ಮನೆಗಳಲ್ಲಿಯೂ ಕೂಡ, ಎಲ್ಲ ಭಕ್ತರ ಮನಗಳಲ್ಲಿಯೂ ಕೂಡ ಒಂದು ರಾಮನ ಚಿಂತನೆ, ಆರಾಧನೆ, ಸ್ಮರಣೆ ನಡೆದಾಗ ಅದು ನಿಜವಾದ ವೈಭವದ ಒಂದು ರಾಮನವಮಿ ಅಂತ ನಾವು ಚಿಂತನೆ ಮಾಡಬೇಕು. ಪ್ರತಿನಿತ್ಯವೂ ರಾಮನ ಸ್ಮರಣೆಯನ್ನು ನಾವು ಮಾಡಲೇಬೇಕು. ರಾಮನ ಉಪಕಾರ ಅದು ಅಪಾರವಾಗಿರತಕ್ಕಂಥದ್ದು. ರಾಮನವಮಿಯ ಮಹತ್ವ ಒಂದು ವಿಶಿಷ್ಟವಾಗಿರತಕ್ಕಂತಹ ಮಹತ್ವ ರಾಮನವಮಿಗಿದೆ. ಶಾಸ್ತ್ರ, ಇತಿಹಾಸ, ಪುರಾಣಗಳಲ್ಲಿ ವಿಶೇಷವಾಗಿ ರಾಮನವಮಿಯ ಬಗ್ಗೆ ಬೇಕಾದಷ್ಟು ಹೇಳಿಕೊಟ್ಟಿದ್ದಾರೆ. ಜೊತೆಗೆ ಈ ಚೈತ್ರ ಮಾಸ ಆರಂಭವಾದರೆ, ಚೈತ್ರ ಮಾಸದ ಶುದ್ಧ ಪ್ರತಿಪದ, ನಾವು ಯುಗಾದಿ ಅಂತ ಏನು ಹೇಳ್ತೇವೆ, ಒಂದು ಹೊಸ ವರ್ಷದ ಆರಂಭವಾಗುತ್ತದೆ. ಅದು ರಾಮ ನವರಾತ್ರೋತ್ಸವ ಆರಂಭ ಅಂತ ಕರೀತೇವೆ. 9 ದಿನಗಳ ಕಾಲ ರಾಮಚಂದ್ರ ದೇವರ ಸ್ಮರಣೆ ಮಾಡ್ತಾ ವಿಶೇಷವಾಗಿ ರಾಮಾಯಣದ ಪಾರಾಯಣ, ರಾಮಾಯಣದ ಶ್ರವಣ, ಸುಂದರಕಾಂಡದ ಪಾರಾಯಣ ಶ್ರವಣಗಳು ವಿಶೇಷವಾಗಿ ನಡೆಯಬೇಕು. 9 ದಿನಗಳಲ್ಲಿ ರಾಮನಾಮ ಲೇಖನದ ಒಂದು ಯಜ್ಞವೂ ನಡೆಯಬೇಕು. ವಿಶೇಷವಾಗಿ ಈ ಕಡೆ ಪಾನಕ, ಕೋಸಂಬರಿ ಅದನ್ನು ಎಲ್ಲ ಭಕ್ತರಿಗೂ ಕೂಡ ವಿಶೇಷವಾಗಿ ನಾವು ಅಂದರೆ ದಾನ ಮಾಡುತ್ತಾ, ರಾಮನ ಸ್ಮರಣೆ ಮಾಡುತ್ತಾ, ರಾಮನಾಮದ ಲೇಖನ ಮಾಡಿದಾಗ ರಾಮನ ನಿಜವಾದ ಮಹತ್ವವನ್ನು ಚಿಂತನೆ ಮಾಡಬೇಕು. ನೀವು ಹೇಳಿದ್ರಲ್ಲ, ಈಗ ಈ ಬಾರಿ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ, ರಾಮ ಮಂದಿರದ ನಿರ್ಮಾಣವಾಗಿದೆ. ಕೇವಲ ಒಂದು ಊರಿನಲ್ಲಿ ರಾಮ ಮಂದಿರದ ನಿರ್ಮಾಣವಾದರೆ ಸಾಲದು, ನಮ್ಮ ದೇಹವೇ ರಾಮ ಮಂದಿರವಾಗಬೇಕು. ಎಲ್ಲ ಭಕ್ತ ಜನರ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆ, ರಾಮನ ನಿಜವಾದ ವ್ಯಕ್ತಿತ್ವದ ಚಿಂತನೆ ಮೂಡಿದಾಗ ಎಲ್ಲ ಜನರಿಗೂ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಒಂದು ಆಸ್ತಿಕ್ಯ ಭಾವ ಬಂದಾಗ
ಹಿಂದೂ ಧರ್ಮದ ನಿಜವಾದ ಸ್ಥಾಪನೆಯಾದಾಗ ಅದು ಅಂದ್ರೆ ರಾಮ ಮಂದಿರದ ನಿರ್ಮಾಣದ ಜೊತೆಗೆ ರಾಮ ರಾಜ್ಯದ ನಿರ್ಮಾಣ ಆಗಬೇಕಾಗಿದೆ ನಮಗೆ. ಆ ನಿಟ್ಟಿನಲ್ಲಿ ನಾವು ಸಾಗುವ ಪ್ರಯತ್ನವನ್ನು ಮಾಡಬೇಕು. ಎಸ್ ಗುರುಜಿ, ಈಗ ಇನ್ನೊಂದು ನೆನಪಾಯ್ತು ನನಗೆ. ಈಗ ರಾಮನನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು ಬಹಳಷ್ಟು ಒಂದು ರೆಸ್ಪಾನ್ಸಿಬಿಲಿಟಿನೇ ತಗೊಂಡಿದ್ರು ನಮ್ಮ ಮೋದಿಜಿ ಅವರು. ಸೊ ಅವ್ರಿಗೇನಾದ್ರೂ ಈ ಲಕ್ ಒರಲಿತ್ತಾ, ರಾಮನ ಆಶೀರ್ವಾದ ಪರಿಣಾಮ ಆಗುತ್ತಾ ಅಂತ ಹೇಳಿ ಈ ಬಾರಿ ಅವರು ಕೂಡ ಗೆಲ್ಬೋದಾ ಅಥವಾ ಹೇಗೆ ಅಂತ? ನೀವು ಹೇಳಿದ ಹಾಗೆ ರಾಮನ ಸ್ಮರಣೆ ಮಾಡಿದರೇನೆ ಸಕಲ ಕಾರ್ಯಗಳ ಸಿದ್ಧಿ. ಇವತ್ತು ಒಬ್ಬ ವ್ಯಕ್ತಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ, ಭಾರತ ದೇಶದ ಎಲ್ಲ ಭಕ್ತರ ಪ್ರತಿನಿಧಿಯಾಗಿ ಅಲ್ಲಿ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆಗೆ, ರಾಮನ ಪ್ರತಿಷ್ಠಾಪನೆಗೆ ವಿಶೇಷವಾಗಿ ಅವರು ನೇತೃತ್ವವನ್ನು ವಹಿಸಿದ್ದಾರೆ. ಒಂದು ಮಾತಿದೆ, ಶಿವದೇವರೇ ಪಾರ್ವತಿಗೆ ಹೇಳಿರತಕ್ಕಂಥ ಮಾತು. ಒಂದು ಬಾರಿ ರಾಮ 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 ಅಂತ ಅವನ ಸ್ಮರಣೆ ಮಾಡ್ತಾನೆ, ಎಲ್ಲ ಪಾಪಗಳ ಪರಿಹಾರ, ಸಕಲ ಕಾರ್ಯಗಳ ಸಿದ್ಧಿ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಮೋದಿಜಿಯವರು ವಿಶೇಷವಾಗಿ ರಾಮ ಮಂದಿರದ ಒಂದು ನಿರ್ಮಾಣಕ್ಕಾಗಿ, ರಾಮನ ಪ್ರತಿಷ್ಠಾಪನೆಗಾಗಿ ಬೇಕಾದಷ್ಟು ಶ್ರಮ ವಹಿಸಿದ್ದಾರೆ. ಅದು ನ್ಯಾಯಾಲಯದ ಮುಖಾಂತರ ಇರಬಹುದು, ಜೊತೆಗೆ ಮುಖ್ಯವಾಗಿ ಅವರು ಸ್ವಯಂ ಆ ಒಂದು ವಾರ ಅಂದ್ರೆ ಕಾಲ ಉಪವಾಸ ವ್ರತದಿಂದ ಇದ್ದು ಎಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿ ಶ್ರದ್ಧೆ ಭಕ್ತಿಯಿಂದ ಅದನ್ನು ಮಾಡಿದ್ದಾರೆ. ಒಬ್ಬ ಪ್ರಧಾನಮಂತ್ರಿಯಾಗಿ ಮಾಡೋದರ ಜೊತೆಗೆ ಎಲ್ಲ ಭಕ್ತರ ಪ್ರತಿನಿಧಿಗಳಾಗಿ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ನರೇಂದ್ರ ಮೋದಿ, ನರೇಂದ್ರ ಅಂದ್ರೆ ಏನರ್ಥ ಗೊತ್ತ ಸಂಸ್ಕೃತದಲ್ಲಿ? ಒಬ್ಬ ರಾಜ ಅಂತ ಅರ್ಥ. ಆ ರೀತಿ ಎಲ್ಲ ನರರಿಗೂ ಮನುಷ್ಯರಿಗೂ ಇಂದ್ರ ರಾಜ ಅಂತ. ಆ ರಾಜನಾಗಿ ಜಗತ್ತಿಗೆ ಮೋದವನ್ನ, ಸಂತೋಷವನ್ನ ಇವತ್ತು ಎಲ್ಲ ಇಡೀ ಹಿಂದೂ ಸಮಾಜಕ್ಕೆ, ಭಾರತಕ್ಕೆ, ಆಸ್ತಿಕ ವರ್ಗಕ್ಕೆ ಒಂದು ಆನಂದವನ್ನು ಉಂಟು ಮಾಡಿದ್ದಾರೆ ರಾಮ ಮಂದಿರದ ಜೊತೆಗೆ. ಆದ್ದರಿಂದ ವಿಶೇಷವಾಗಿ ನಾವು ಹೇಳೋದು, ಇವರು ಅವರು ಪ್ರಶ್ನೆ ಇಲ್ಲ, ನಿಜವಾದ ಧರ್ಮದ ಸಂಸ್ಥಾಪನೆ ಆಗಬೇಕು ಅಂತ. ಯಾಕೆ ಭಗವಂತನ ಸಂಕಲ್ಪ ಇದೆ. ಧರ್ಮದ ಪ್ರಚಾರ ನಿಂತು ಕೇವಲ ನಾಸ್ತಿಕ್ಯ ಭಾವನೆಯೇ ತಾಂಡವವಾಡ್ತಾ ಇದ್ದಾಗ, ಯಾವುದೇ ವಿಧವಾಗಿರತಕ್ಕಂಥ ಧರ್ಮಕ್ಕೆ ಅವಕಾಶ ಇಲ್ಲದೇ ಇದ್ದಂತೆ ಅಧರ್ಮದ ತಾಂಡವವೇ ಬಹಳವಾದಾಗ, ನಾನೇ ಒಂದು ಭಗವಂತನ ಅಂದರೆ ಪರಮಾತ್ಮ ಹೇಳಿದ್ದು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ. ಆ ರೀತಿ ಹಾಗೆ ಒಬ್ಬೊಬ್ಬರ ಮುಖಾಂತರ ಭಗವಂತ ಒಂದೊಂದು ಕಾಲದಲ್ಲಿ ಕೆಲಸವನ್ನು ಮಾಡಿಸ್ತಾನೆ ಅಂತ ಚಿಂತನೆ ಮಾಡಬೇಕು. ನಮ್ಮ ಪ್ರಧಾನಿಗಳು ಮಾಡಿದ್ದಾರೆ. ಪ್ರಧಾನಿಗಳಲ್ಲಿ ಭಗವಂತ ಇದ್ದು ಆ ಭಗವಂತ ಪ್ರೇರಣೆ ಮಾಡಿ ಪರಮಾತ್ಮನ ಇಚ್ಛೆಯಂತೆ ಇಷ್ಟು ದಿನ ಎಲ್ಲ ಭಕ್ತರ ಒಂದು ಪ್ರಾರ್ಥನೆ, ಆರಾಧನೆ, ಆ ಎಲ್ಲ ಭಕ್ತರ, ರಾಮ ಭಕ್ತರ ಒಂದು ಸಾಧನೆಗೆ ಅನುಗುಣವಾಗಿ ಈ ಕಾರ್ಯ ಆಗಿದೆ ಅಂತ ನಾವು ಚಿಂತನೆ ಮಾಡಬೇಕು. ಮೋದಿಯವರ ಮುಖಾಂತರ ಈ ಒಂದು ಸಂದರ್ಭದಲ್ಲಿ ಈ ಕಲಿಯುಗದ ಆಕರ್ಷಣೆಯ ಯುಗ ಇದು, ಕಂಪ್ಯೂಟರ್ ಯುಗ ಅಂತ ಕರೀತೇವೆ. ಇಂತಹ ಸಂದರ್ಭದಲ್ಲಿ ರಾಮ ಮಂದಿರದ ಒಂದು ಪ್ರತಿಷ್ಠಾಪನೆ, ರಾಮ ಮಂದಿರದ ನಿರ್ಮಾಣ ಆಗಿದೆ ಅಂದರೆ ಅದು ಭಗವಂತನ ಇಚ್ಛೆಗೆ ಬಂದಿದೆ. ಎಲ್ಲ ಭಕ್ತರಿಗೂ, ಎಲ್ಲ ವರ್ಗದ ಭಕ್ತರಿಗೂ ವಿಶೇಷವಾದ ಒಂದು ಶುಭ ಮಂಗಲವಾಗಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇದ್ದೇವೆ. ಎಸ್ ಗುರುಜಿ, ಇನ್ನು ಮುಖ್ಯವಾದದ್ದು ಇದು ರಾಮನವಮಿ ಮಹತ್ವ ಏನು, ಯಾವ ರೀತಿಯಾಗಿ ರಾಮನನ್ನ ಆರಾಧನೆ ಮಾಡಬೇಕು, ಅದಕ್ಕೆ ಪೂಜೆ, ಅದಕ್ಕೆ ಆದಂತಹ ವಿಧಾನಗಳು ಏನಾದರೂ ಇದನ್ನ ಅಂತ ಹೇಳಿ ನೋಡಿ. ನಾನು ಹೇಳಿದೆ, ಚೈತ್ರ ಮಾಸದ ಪ್ರತಿಪದ ಯುಗಾದಿಯ ಪಾಡ್ಯದಿಂದ ನವಮಿವರೆಗೂ ರಾಮನ ಸ್ಮರಣೆ. ಮೊದಲನೇದಾಗಿ ರಾಮನಾಮ ಲೇಖನ ಯಜ್ಞ ಅಂತ. ಈ ರಾಮನ ನವಮಿ ನಾವು ಆರಂಭ ಮಾಡಿದರೆ ಮುಂದಿನ ರಾಮನವಮಿಗೆ ಒಂದು ಕೋಟಿ ರಾಮನಾಮ ಲೇಖನ ಮುಗಿಸ್ತೇವೆ. ಇದು ಒಂದು ಕೋಟಿ ರಾಮನಾಮ ಲೇಖನ ಯಜ್ಞ ಅಂತ ಒಂದು. ಅಥವಾ ಯುಗಾದಿ ಪಾಡ್ಯದಿಂದ ರಾಮನವಮಿವರೆಗೂ 9 ದಿನಗಳಲ್ಲಿ 1,00,000 ರಾಮನಾಮ ಲೇಖನ ಯಜ್ಞ ಅದನ್ನು ಮಾಡಬಹುದು. ವಿಶೇಷವಾಗಿ ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ರಾಮನಾಮ ಲೇಖನ ಮೊದಲನೇದ್ದು. ಆದ್ದರಿಂದ ನಾವು ಚಿಂತನೆ ಮಾಡಬೇಕು. ನೋಡಿ, ಅಲ್ಲಿ ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರ ನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶಿವದೇವರು ಪಾರ್ವತಿಗೆ ಹೇಳಿದ ಮಾತು. ರಾಮ ರಾಮ ಅಂತ ಯಾವನು ಜಪ ಮಾಡ್ತಾನೆ, ಯಾವನು ಆರಾಧನೆ ಮಾಡ್ತಾನೆ, ಅವನ ಎಲ್ಲ ಪಾಪಗಳು, ಅನಿಷ್ಟಗಳು, ಕಷ್ಟಗಳು, ದುಃಖಗಳು, ನೋವುಗಳು ಎಲ್ಲ ಪರಿಹಾರವಾಗಿ ಸಕಲ ಇಷ್ಟಾರ್ಥ ಸಿದ್ಧಿ. ಆ ಚಿಂತನೆಯಲ್ಲಿ ಶ್ರದ್ಧಾಭಕ್ತಿಯಿಂದ ನಾವು ಮಾಡಬೇಕು. ಜೊತೆಗೆ ರಾಮನವಮಿ ಅಂದಾಕ್ಷಣಕ್ಕೆ ಭಗವಂತ ಅನೇಕ ರೂಪಗಳಿಂದ ಭೂಮಿಯ ಮೇಲೆ ಅವತಾರ ಮಾಡಿ ಬಂದಿದ್ದಾನೆ. ಆದರೆ ಭೂಮಿಯ ಮೇಲೆ ಹೆಚ್ಚು ಕಾಲ ಇದ್ದ ದೇವರು ಅಂದರೆ ರಾಮದೇವರು. ಚಿಂತನೆ ಮಾಡಬೇಕು.
ಕೃಷ್ಣ ಪರಮಾತ್ಮ ನೋಡಿ 104 ವರ್ಷ ಕೆಲವು ತಿಂಗಳ ಕಾಲ ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಅನೇಕ ಭಗವದ್ ರೂಪಗಳ ಅವತಾರ ಆಗಿದೆ. ಆಯಾ ಕಾರ್ಯಗಳನ್ನು ಮಾಡಿ ಮೂಲ ರೂಪಕ್ಕೆ ಹೋಗಿಬಿಡ್ತವೆ ಆ ಭಗವಂತ ರೂಪಗಳು. ಆದರೆ 13,000 ವರ್ಷಗಳ ಕಾಲ ರಾಮರಾಜ್ಯ ಅಂತ ನಾವು ಕೇಳ್ತೇವೆ. ಹೆಚ್ಚು ಕಾಲ ಭೂಮಿಯ ಮೇಲೆ ಇದ್ದ ಭಗವಂತ ಅಂದರೆ ಅದು ರಾಮರೂಪವೇ, ರಾಮನೇ. ಆದ್ದರಿಂದ ಆಯುಷ್ಯವನ್ನು ಕೊಡತಕ್ಕಂಥವ್ನು ರಾಮ. ಆಯುರು ವಾಯು ಸುತಃ ಪ್ರಿಯ. ರಾಮನ ಆರಾಧನೆ ಮಾಡಿದರೆ ಆಯುರಾರೋಗ್ಯ ಭಾಗ್ಯ ಅಂತ ನಾವು ಕೇಳುತ್ತೇವೆ ಶಾಸ್ತ್ರಗಳಲ್ಲಿ. ರಾಮ ನವಮಿಯ ದಿನ ವಿಶೇಷವಾಗಿ ಮಂಗಲ ಸ್ನಾನವನ್ನು ಮಾಡಿ ಅಭಿಷೇಕವನ್ನು ಇಟ್ಟುಕೊಂಡಿರ್ತಾನೆ. ತಮ್ಮ ಮನೆಯ ದೊಡ್ಡ ದೇವರಿಗೆ ಅಂತ ಕರೀತೇವೆ. ಮನೆಯ ದೇವರಿಗೆ ವಿಶೇಷವಾದ ಪಂಚಾಮೃತ ಅಭಿಷೇಕ ವೈಭವದಿಂದ ಮಾಡಬೇಕು. ಇವತ್ತು ದಶರಥ ಕೌಸಲ್ಯರ ಒಂದು ಸ್ಮರಣೆಯನ್ನು ಪೂಜೆಯನ್ನು ಮಾಡಬೇಕಂತೆ. ನಾವು ಕೃಷ್ಣಾಷ್ಟಮಿಯ ದಿನ ಒಂದು ಗೋಕುಲವನ್ನು ನಿರ್ಮಾಣ ಮಾಡಿ ದೇವಕಿ, ಅಲ್ಲಿ ಬಲರಾಮ, ನಂದಗೋಪ, ಯಶೋದೆ ಹೀಗೆಲ್ಲ ಗೊಂಬೆಗಳನ್ನು ಮಾಡಿ ಗೋಕುಲವನ್ನು ಮಾಡಿ ಪೂಜೆ ಮಾಡ್ತೇವೆ ಇಲ್ಲೋ ಹಾಗೆ ರಾಮನ ಜೊತೆಗೆ ಇವತ್ತು ಕೂಡ ಕೌಸಲ್ಯ ದಶರಥರ ಒಂದು ಸ್ಮರಣೆ, ಆರಾಧನೆ, ಅವರ ಪೂಜೆಯನ್ನು ಮಾಡಬೇಕು. ಇದರ ಜೊತೆಗೆ ರಾಮನಿಗೆ ಅರ್ಘ್ಯ ಪ್ರದಾನವೂ ಮಾಡಬೇಕು. ಗೊತ್ತಾಯ್ತಾ? ಬರುವ ಒಂದು ಪ್ರಶ್ನೆ ಅಂದರೆ ನೋಡಿ, ಕೃಷ್ಣಾಷ್ಟಮಿಯ ದಿನ ಉಪವಾಸ ಮಾಡ್ತಾರೆ ವಿಶೇಷವಾಗಿ. ಅದರಲ್ಲಿಯೂ ಕೂಡ ವಿಶೇಷವಾಗಿ ಬ್ರಾಹ್ಮಣರಲ್ಲಿ, ಸದ್ವೈಷ್ಣವರಲ್ಲಿ, ಮಾಧ್ವ ಪರಂಪರೆಯಲ್ಲಂತೂ ಕಡ್ಡಾಯವಾಗಿ ಏಕಾದಶಿ ವ್ರತದಂತೆ ನಿತ್ಯ ವ್ರತ. ಕೃಷ್ಣಾಷ್ಟಮಿ ವ್ರತ, ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕೇಳ್ತೇವೆ, ಕೃಷ್ಣ ಜಯಂತಿ ಅಂತ ಕೇಳ್ತೇವೆ. ನೋಡಿ, ಕೃಷ್ಣಾವತಾರವಾಗುವಾಗ ಉಪವಾಸ ಮಾಡ್ತೇವೆ. ರಾಮನವಮಿ ಯಾತಕ್ಕೆ ಉಪವಾಸ ಮಾಡೋದಿಲ್ಲ? ಉಪವಾಸ ಯಾತಕ್ಕೆ ಮಾಡಲ್ಲ? ಊಟನೆ ಮಾಡ್ತೇವೆ ಅಂದ್ರೆ ಊಟದವರೆಗೂ ಮಧ್ಯಾಹ್ನದವರೆಗೂ ಉಪವಾಸ ಹೇಳಿದ್ದಾರೆ. ಶಾಸ್ತ್ರಗಳಲ್ಲಿ ಉಪವಾಸಕ್ಕೆ ಒಂದು ನಿಯಮ ಏನು? ಸಾನ್ನಿಧ್ಯ ಏವ ಕರ್ತವ್ಯ, ಉಪವಾಸೋ ನದೂರಗೆ ಅಂತ ಧರ್ಮಶಾಸ್ತ್ರ ಹೇಳಿಕೊಡ್ತಾರೆ. ಕಲಿಯುಗಕ್ಕೆ ಹತ್ತಿರವಾದ ಭಗವಂತನ ಸ್ಮರಣೆ ಮಾಡುವಾಗ ಅಲ್ಲಿ ಉಪವಾಸ ಹೇಳಿದ್ದಾರೆ. ಕಲಿಯುಗಕ್ಕೆ ಹತ್ತಿರವಾದ ಈ ಭಗವಂತನ ರೂಪ ಅಂದ್ರೆ ಕೃಷ್ಣ ರೂಪವೇ. 5,000 ಕೆಲವು ಚಿಲ್ಲರೆ ವರ್ಷಗಳಾಯಿತು ಈ ಕೃಷ್ಣಾವತಾರವಾಗಿ. ದ್ವಾಪರ ಯುಗದ ಕೊನೆಯ ಭಾಗ, ಕಲಿಯುಗದ ಆರಂಭ ಭಾಗಕ್ಕೆ ಅವತಾರ ಮಾಡಿದ ಭಗವಂತ ಕೃಷ್ಣ. ರಾಮದೇವರು ತ್ರೇತಾಯುಗ. ನಾವು 2 ಯುಗ ಹಿಂದೆ ಹೋಗಬೇಕಾಗುತ್ತದೆ ಕಲಿಯುಗದಿಂದ. ಆದ್ದರಿಂದ ಅತಿ ಹತ್ತಿರದ ಭಗವಂತ, ಶೀಘ್ರ ಫಲಪ್ರದನಾದವನು ಕೃಷ್ಣ. ಕೃಷ್ಣಾಷ್ಟಮಿ ಉಪವಾಸ. ತ್ರೇತಾಯುಗ, ಈ ಕಡೆ ಏನಂತಾರೆ ತ್ರೇತಾಯುಗ, ಕೃತಯುಗ ಹಿಂದೆ, ಆ ಯುಗಗಳಲ್ಲಿ ಭಗವಂತ ಅವತಾರ ಮಾಡಿದರೆ ಆ ಭಗವಂತನ ಸ್ಮರಣೆ ಮಾಡಬೇಕು, ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು. ಉಪವಾಸದ ಅವಶ್ಯಕತೆ ಏನಿಲ್ಲ. ಆದ್ದರಿಂದ ಹತ್ತಿರದಲ್ಲಿದ್ದ ಭಗವಂತನ ಆರಾಧನೆ ಮಾಡುವಾಗ ಕೃಷ್ಣಾಷ್ಟಮಿ ಮಾತ್ರ ಉಪವಾಸ ಹೇಳಿದ್ದಾರೆ. ರಾಮಾವತ ಮತ್ಸ್ಯ ಜಯಂತಿ ಅಂತ ಬರ್ತದೆ, ವರಾಹ ಜಯಂತಿ, ಕೂರ್ಮ ಜಯಂತಿ ಎಲ್ಲವೂ ಬರ್ತದೆ. ಉಪವಾಸ ಹೇಳಿಲ್ಲ. ಕೃಷ್ಣ ಜಯಂತಿಗೆ ಮಾತ್ರ ಕಡ್ಡಾಯವಾಗಿ ಉಪವಾಸವನ್ನು ಹೇಳಿದ್ದಾರೆ. ಆದ್ದರಿಂದ ದೂರದ ಯುಗಗಳಲ್ಲಿ ಇದ್ದ ಭಗವಂತನ ರೂಪದ ಆರಾಧನೆ ಮಾಡಬೇಕು, ಪೂಜೆ ಮಾಡಬೇಕು, ಉಪವಾಸ ಬೇಕಾಗಿಲ್ಲ. ಜೊತೆಗೆ ಭಗವಂತನಿಗೆ ಪ್ರಿಯಕರವಾಗಿರ್ತಕ್ಕ ಪಾನಕ, ಕೋಸಂಬರಿ ನೈವೇದ್ಯವನ್ನ ಮಾಡಿ ಒಳ್ಳೆ ಭಕ್ತರಿಗೆ, ಸದ್ಭಕ್ತರಿಗೆ, ಸದ್ಬ್ರಾಹ್ಮಣರಿಗೆಲ್ಲ ಪಾನಕ ಕೋಸಂಬರಿಯನ್ನು ದಾನ ಮಾಡಬೇಕು. ಚೈತ್ರ ಮಾಸ ಇದು ಬಿಸಿಲಿನ ಒಂದು ಅಂದ್ರೆ ತಾಪಮಾನ ಇರತಕ್ಕಂತಹ ಒಂದು ಕಾಲ. ಈ ಕಾಲದಲ್ಲಿ ಒಳ್ಳೆ ಪಾನಕ, ಬೇಲದ ಹಣ್ಣಿನ ಪಾನಕ ಅಂತ ಕರೀತೇವೆ. ಆ ರೀತಿ ನೋಡಿ, ದೇಹದಲ್ಲಿ ಉಷ್ಣಾಂಶದ ಅಭಿಪ್ರಾಯ ಅಂದ್ರೆ ಉಷ್ಣಾಂಶವೇ ಜಾಸ್ತಿ ಇರುತ್ತದೆ. ಉಷ್ಣಾಂಶವನ್ನ ಕಡಿಮೆ ಮಾಡಿ ದೇಹದಲ್ಲಿ ನೀರಿನ ಅಂಶ ಚೆನ್ನಾಗಿರ್ಬೇಕು. ಅದಕ್ಕೆ ಹೆಸರು ಬೇಳೆ, ಅದು ತಂಪಾಗಿರತಕ್ಕಂತಹ ತಂಪನ್ನು ನೀಡುವ ಧಾನ್ಯ. ಹೆಸರು ಬೇಳೆಯ ಕೋಸಂಬರಿ, ಪಾನಕ, ಅದನ್ನ ಅಂದ್ರೆ ಆಯಾ ಕಾಲಕ್ಕೆ ತಕ್ಕಂತೆ ಸರಿಯಾಗಿ ನಮ್ಮ ಪ್ರಾಚೀನರು, ಹಿರಿಯರು ಆ ಹಬ್ಬಗಳ ಆಚರಣೆಯನ್ನ, ಅದರ ವಿಧಿವಿಧಾನಗಳನ್ನ ನಮಗೆ ಹೇಳಿಕೊಟ್ಟಿದ್ದಾರೆ. ವಿಶೇಷವಾಗಿ ಆ ನಿಟ್ಟಿನಲ್ಲಿ ಸಾಯಂಕಾಲ ವಿಶೇಷವಾಗಿ ಸುಂದರಕಾಂಡದ ಪ್ರವಚನ, ರಾಮಾಯಣದ ಪ್ರವಚನವನ್ನು ಕೇಳಬೇಕು. ನವಮಿ ದಿನ ರಾಮದೇವರ ಯುದ್ಧದ ವಿಚಾರ ಕೇಳಿ, ರಾವಣಾದಿ ದುಷ್ಟ ಸಂಹಾರ, ಅಧರ್ಮದ ನಿಗ್ರಹವಾಗಿ ಧರ್ಮದ ಸಂಸ್ಥಾಪನೆ ಆಗಿದೆ. ರಾಮದೇವರ ಜಯ. ದಶಮಿ ಮರದಿವಸ, ರಾಮನವಮಿಯ ಮರದಿವಸ ದಶಮಿ, ರಾಮದೇವರಿಗೆ ಪಟ್ಟಾಭಿಷೇಕ ಅಂತ. ಅಲ್ಲ, ಕೂಡ ಜಾಗರಣೆಯನ್ನ ಮಾಡ್ಬೇಕಾ ಅಂತ ಹೇಳಿ? ಜಾಗರಣೆ ಏನು ಬೇಕಾಗಿಲ್ಲ. ರಾಮನವಮಿಗೆ ಜಾಗರಣೆ, ಕೃಷ್ಣ ಜಯಂತಿಗೆ ವಿಶೇಷವಾಗಿ ಅಲ್ಲಿ ಜಾಗರಣೆಯನ್ನ ಹೇಳಿಕೊಟ್ಟಿದ್ದಾರೆ ಅವಶ್ಯವಾಗಿ. ಓಕೆ, ಎಸ್ ಗುರುಜಿ. ಇನ್ನು ರಾಮನವಮಿ ಅಂತ ಒಂದಷ್ಟು ಬರೀತಾ ಹೋದ್ವಿ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಲಾಭ ಆಗತ್ತೆ ಅಂತ ಹೇಳ್ತಾರೆ. ನಿಜಕ್ಕೂ ಕೂಡ ಹೌದಾ, ಹೇಗೆ ಅಂತ? ಹೌದು, ನಾ ಹೇಳದಲ್ಲ ಎಷ್ಟು ಬಾರಿ ಬರಿಬೇಕು ಅಂತ ಹೇಳಿ. ರಾಮ ಲೇಖನ ಯಜ್ಞ ನಾನು ಹೇಳಿದೆ, 9 ದಿವಸದಲ್ಲಿ 1,00,000 ಬಾರಿ ಪ್ರಯತ್ನ ಮಾಡಿ. ಇಡೀ 1 ವರ್ಷ ನೋಡಿದ್ರೆ 1 ಕೋಟಿ ರಾಮನಾಮ ಲೇಖನ ಯಜ್ಞ ಆಗಬೇಕು.
ಬೇಡ ಕನಿಷ್ಠ ಪಕ್ಷ ದಿನಕ್ಕೆ 108 ಬಾರಿ ಆದರೂ ಶ್ರೀರಾಮ ಜಯರಾಮ ಶ್ರೀರಾಮ ಜಯರಾಮ ಅಂಥೇಳಿ ಶ್ರೀರಾಮ ಶ್ರೀರಾಮ ರಾಮನಾಮ ಲೇಖನ ಯಜ್ಞ ಒಂದು ಮಾತು ಬರೀತಾರೆ ನೋಡಿ. ನಾವು ಮರ 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 ಅಂತಿರ್ತೇವಲ್ಲ, ಜಡವಾದ ಒಂದು ಮರ ಗಿಡದ ಸ್ಮರಣೆ ಮಾಡಿದರೂ ಕೂಡ ಅದು ರಾಮನಾಮಸ್ಮರಣೆಯಲ್ಲಿ ಪರಿವಸಾನವಾಗುತ್ತದೆ. ಮರ 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 ಅಂತ ಹೋದರೆ ಅದು ರಾಮ 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 ಅಂತ ಆಗುತ್ತೆ. ಆ ರೀತಿ ಎಲ್ಲ ಭಕ್ತರ ಹೃದಯದಲ್ಲಿ ಪ್ರಸನ್ನನಾಗಿ ಇದ್ದು ಅನುಗ್ರಹ ಮಾಡುವ ದೇವತೆ ಅದು ರಾಮದೇವತೆ ಅಂತ ವಿಶೇಷವಾಗಿ. ಅದರಿಂದ ಜೊತೆಗೆ ರಾಮನಾಮ ಲೇಖನದಿಂದ ರಾಮನ ಸ್ಮರಣೆಯಿಂದ ಆಗತಕ್ಕ ನಾ ಹೇಳಿದಲ್ಲ ಒಳ್ಳೆ ಆಯುರಾರೋಗ್ಯ ಭಾಗ್ಯದ ಪ್ರಾಪ್ತಿ. ಯಾತಕ್ಕೆ ಅಂದರೆ ನೋಡಿ, ನಮ್ಮ ಆಯುಷ್ಯ ಮುಗಿದ ಮೇಲೆ ನಮ್ಮನ್ನು ಕರ್ಕೊಂಡು ಹೋಗೋರು ಯಮನ ಆಜ್ಞೆಯಂತೆ ಯಮಧೂತರು ಬರ್ತಾರೆ ಅಂತ ಕೇಳ್ತೇವೆ ಶಾಸ್ತ್ರದಲ್ಲಿ. ಯಮಧರ್ಮರಾಜರು ಯಮಧೂತರು. ಆದರೆ ಯಮದೇವರೂ ಕೂಡ ಪೂಜೆ ಮಾಡುವ ದೇವರು ಅಂದ್ರೆ ರಾಮದೇವರು. ದಾಸರು ಒಂದು ಕಡೆ ಅಂತಾರೆ, ಯಮನೆಲ್ಲಿ ಕಾಣನೆಂದು ಹೇಳಬೇಡ, ಯಮನೇ ರಾಮಚಂದ್ರ ಸಂದೇಹ ಬೇಡ ಅಂತ. ಆ ರೀತಿ ಧರ್ಮಮೂರ್ತಿ ರಾಮ ಸೌಮ್ಯವಾಗಿ ಸರಿಯಾಗಿ ಧರ್ಮಾಚರಣೆ ಮಾಡಿದರೆ ಸೌಮ್ಯ ರೂಪದಿಂದ ಪರಮಾನುಗ್ರಹ ಮಾಡ್ತಾನೆ. ಅದೇ ಅಧರ್ಮ ಮಾರ್ಗದಲ್ಲಿ ನಡೆದಾಗ ರಾಮನೇ ಯಮನಾಗಿ ಶಿಕ್ಷೆಯನ್ನು ಕೊಡ್ತಾನೆ. ಅಷ್ಟು ನಿಷ್ಠುರ ರಾಮ. ಒಂದು ನಾಯಿಗೂ ನ್ಯಾಯ ಕೊಟ್ಟವನು ರಾಮ. ಆ ರೀತಿ ಅಂದರೆ ನ್ಯಾಯದಿಂದ ದಿಗ್ವಿಜಯ, ನ್ಯಾಯದಿಂದ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ಶಕ್ತಿ ಸಾಮರ್ಥ್ಯ, ಆಯುರಾರೋಗ್ಯ ಭಾಗ್ಯ ಅದೆಲ್ಲವೂ ರಾಮನಿಂದ ಸಿಗತಕ್ಕಂಥದ್ದು ಅಂತ. ರಾಮನ ಸ್ಮರಣೆ ಮಾಡಿದರೆ ಸಕಲ ತೀರ್ಥಯಾತ್ರೆಗಳ ಫಲ. ಇವತ್ತು ಜೊತೆಗೆ ನೀವು ಕೇಳಿದ್ರೆ ಮೊದಲನೇದಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ, ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಈ ಅಯೋಧ್ಯೆಯ ಮಹತ್ವವೇ ಅಪಾರವಾಗಿದೆ ನೋಡಿ. ಇವತ್ತು ಚಿಂತನ ಸರಿಯೂ ತೀರಾದು 7 ಮುಕ್ತಿ ಕ್ಷೇತ್ರಗಳು ಅಂತ ಹೇಳಿಕೊಡ್ತಾರೆ ಶಾಸ್ತ್ರದಲ್ಲಿ. 7 ಪ್ರಧಾನವಾದ ಭೂಮಂಡದಲ್ಲಿ ಇರತಕ್ಕಂಥ ಮೋಕ್ಷ ಕೊಡುವ ಕ್ಷೇತ್ರಗಳು. ಮೊದಲನೇದ್ದೇ ಅಯೋಧ್ಯ ಅಂತ ಹೇಳಿ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕಾಹ. ಈ 7 ಪ್ರಧಾನವಾಗಿ ಮೋಕ್ಷವನ್ನು ಕೊಡತಕ್ಕಂತಹ ಕ್ಷೇತ್ರಗಳು. ಅದರಲ್ಲಿ ಮೊದಲನೆಯದ್ದು ಅಯೋಧ್ಯ. ಬಾಲರಾಮನ ಪ್ರತಿಷ್ಠಾಪನೆ ಅದರಲ್ಲಿ ಒಂದು ನಮ್ಮ ಎಲ್ಲ ಕರ್ನಾಟಕದ ಭಕ್ತರಿಗೆ ಒಂದು ಹೆಮ್ಮೆಯ ವಿಷಯ. ನಾನು ಹೇಳಿದೆ, ಮೈಸೂರಿನ ಯೋಗಿರಾಜರವರು ಅವರ ಶಿಲ್ಪಿಗಳವರು ಆ ಪ್ರತಿಮೆಯನ್ನು ನಿರ್ಮಾಣ ಮಾಡಿದವರು ಯೋಗಿರಾಜರು. ವಿಶೇಷವಾಗಿ ಜೊತೆಗಿದ್ದು ಸಹಾಯ ಮಾಡಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ಅದರಲ್ಲಿ ಮುಖ್ಯ ಕಾರ್ಯವಹಿಸಿದವರು ನಮ್ಮ ಕರ್ನಾಟಕದ ಒಬ್ಬ ಶ್ರೇಷ್ಠ ಯತಿಗಳು, ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು. ಜೊತೆಗೆ ವಿಶೇಷವಾಗಿ ನಮ್ಮ ಅಂದರೆ ಶ್ರದ್ಧೆಯ ಒಂದು ಮೂರ್ತಿ, ತಾಳ್ಮೆಯ ಮೂರ್ತಿ, ಅದು ಮೋದಿಜಿಯವರ ಮುಖಾಂತರ ಆಗಿರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಆ ನಿಟ್ಟಿನಲ್ಲಿ ನಮ್ಮ ಇಡೀ ಕರ್ನಾಟಕದ ಜನ ಹೆಮ್ಮೆ ಪಡಬೇಕು. ಅದು ನಿಜವಾದ ಒಂದು ಹಿಂದೂ ಧರ್ಮದ ಸ್ಥಾಪನೆ ಆಗಬೇಕು. ಹಿಂದೂ ಧರ್ಮದ ಸ್ಥಾಪನೆಯ ಜೊತೆ ಮುಖ್ಯವಾಗಿ ಜನರಲ್ಲಿ ದೇವರು, ಧರ್ಮಶಾಸ್ತ್ರಗಳ ಬಗ್ಗೆ ವಿಶ್ವಾಸ ಬರಬೇಕು, ಶ್ರದ್ಧೆ ಬರಬೇಕು. ನಾಸ್ತಿಕ್ಯ ಭಾವನೆ ನಾಶವಾಗಿ ಆಸ್ತಿಕ್ಯ ಭಾವನೆ ಬರಬೇಕು ನಮಗೆ. ಗೊತ್ತಾಯ್ತಲ್ಲ, ಆಸ್ತಿಕರು ನಾಸ್ತಿಕರು ಅಂದರೆ ಏನು ಅಭಿಪ್ರಾಯ? ಪ್ರಾಮಾಣಿಕವಾದ ವಿಚಾರವನ್ನು ಒಪ್ಪಬೇಕು. ಅಂಧಶ್ರದ್ಧೆಯಿಂದ ಮೂಢನಂಬಿಕೆಯಿಂದ ಆಚರಣೆ ಮಾಡಿರಿ ಅಂತ ನಾನು ಹೇಳ್ತಾ ಇಲ್ಲ. ಯಾವುದು ಶಾಸ್ತ್ರಗಳಲ್ಲಿ ಪ್ರಮಾಣಗಳಿಂದ ನಿರ್ಧಾರವಾದದ್ದೋ ಅದನ್ನು ನಾವು ಪ್ರಾಮಾಣಿಕವಾಗಿ ಒಪ್ಪಿ ಜೀವನ ನಡೆಸಿದಾಗ ನಿಜವಾಗಲೂ ಆಸ್ತಿಕರಾಗುತ್ತೇವೆ. ಇದು ಪ್ರಮಾಣದಿಂದ ಇದು ಇದೆ, ಇದು ಸಿದ್ಧವಾಗಿದೆ ಅಂತ ಅವನು ಸರಿಯಾಗಿ ಚಿಂತನೆ ಮಾಡ್ತಾನೆ, ಅವನು ಆಸ್ತಿಕ. ಆಸ್ತಿಕರ ಒಂದು ಮನಸ್ಸಿನಲ್ಲಿ ರಾಮನ ನಿಜವಾದ ಸ್ಮರಣೆ ನಡೆದಾಗ ಪ್ರತಿಯೊಬ್ಬ ವ್ಯಕ್ತಿಯು, ಭಾರತದ ಪ್ರತಿಯೊಂದು ಪ್ರಜೆಯೂ ಕೂಡ ತಾನಾಗಿಯೇ ನಾನು ಪ್ರಾಮಾಣಿಕ ಜೀವನ ನಡೆಸಬೇಕು, ನಾನು ಸತ್ಯವಂತಿಕೆಯಲ್ಲಿ ಆದಷ್ಟು ಪ್ರಯತ್ನ ಮಾಡಬೇಕು, ಆ ರೀತಿ ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ಸರಿಯಾಗಿ ಧರ್ಮಾನುಷ್ಠಾನ ಮಾಡಬೇಕು, ಶ್ರದ್ಧೆ ವಿಶ್ವಾಸಗಳನ್ನು ನಾನು ಬಳಸಿಕೊಳ್ಬೇಕು ದೇವರು ಧರ್ಮಶಾಸ್ತ್ರಗಳಲ್ಲಿ. ಈ ಚಿಂತನೆ ಬಂದಾಗ ಆಟೋಮೆಟಿಕ್ ಆಗಿ ಇಡೀ ಭಾರತವೇ ಒಂದು ಪ್ರಗತಿಯನ್ನು ಕಾಣುತ್ತದೆ. ಆ ರೀತಿ ಇದು ಯಾತಕ್ಕೆ, ಏನು ಇದೇನು ಪ್ರಯೋಜನ ಇಲ್ಲ ಅಂದರೆ ಹಾಗೆ ಚಿಂತೆ. ಇವತ್ತು ನಮಗೆ ನೋಡಿ ಕಾಣದ, ನಾವು ಅನುಭವಿಸದೇ ಇರತಕ್ಕಂಥ ನೂರಾರು ಯಾವುದೋ ವಸ್ತುಗಳನ್ನು ಏನೋ ಆಸುರಿ ಶಕ್ತಿಯ ಪ್ರಭಾವದಿಂದ ಒಪ್ಪುತ್ತೇವೆ. ಆದರೆ ಪ್ರಾಮಾಣಿಕವಾಗಿ ನಮ್ಮ ಹಿರಿಯರು ಪ್ರಾಚೀನರು ಹೇಳಿಕೊಟ್ಟ ಪ್ರಮಾಣಗಳಿಂದ ಸಿದ್ಧವಾದ ವಿಚಾರವನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಇವತ್ತಿನ ಹುಡುಗರು. ಆ ರೀತಿ ನೀವು ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ಏಕಾಂತದಲ್ಲಿ ಕುಳಿತು ಯೋಚನೆ ಮಾಡಿ, ಆಸ್ತಿಕ್ಯ ಭಾವನೆಯಿಂದ ದೇವರಲ್ಲಿ, ಶಾಸ್ತ್ರ ಧರ್ಮ ಗುರುಗಳಲ್ಲಿ ಶ್ರದ್ಧೆ ವಿಶ್ವಾಸ ಇಡೋದ್ರಿಂದ
ಏನು ಮನಸ್ಸಿನ ನೆಮ್ಮದಿ ನಿಮಗೆ ಸಿಗುತ್ತದೆ ನೀವೇ ಯೋಚನೆ ಮಾಡಿ. ಪ್ರಾಮಾಣಿಕವಾಗಿ ಭಕ್ತಿಯಿಂದ ರಾಮನ ಸ್ಮರಣೆ ಮಾಡಿ ನೋಡಿ, ಲಾಸ್ ಅಂತೂ ಇಲ್ಲ ಅದರಿಂದ. ಆ ರೀತಿ ನಿಜವಾಗ್ಲೂ ಒಂದು ಮನಸ್ಸಿಗೆ ನೆಮ್ಮದಿ, ಆನಂದ, ಶಾಂತಿ ಸಿಗತಕ್ಕಂಥದ್ದು ಖಂಡಿತ ನಿಜ. ಎಸ್ ಗುರುಜಿ, ಇನ್ನೊಂದು, ಈ ಬಾರಿ ರಾಮನ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಅಯೋಧ್ಯೆಯಲ್ಲಿ ಈ ಬಾರಿ ನಾವೇನಾದ್ರೂ ಭೇಟಿ ಮಾಡೋರಂತೂ ಬಹಳಷ್ಟು ಜನ ಇರ್ತಾರೆ. ಸೊ ಈ ಬಾರಿ ಈ ದಿನ ಭೇಟಿ ಮಾಡಿದ್ರೆ ಬಹಳಷ್ಟು ಲಾಭಗಳು ಸಿಗುತ್ತಾ ಅಥವಾ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ? ಹೌದು ನೋಡಿ, ಎಲ್ಲರೂ ಅಯೋಧ್ಯೆಗೆ ಹೋಗಿ ದರ್ಶನ ಮಾಡೋದು ಹೌದು ಹೌದು. ಶಕ್ತಿ ಇದ್ದವರು ಪ್ರಯತ್ನ ಪೂರ್ವಕವಾಗಿ ಅವಶ್ಯವಾಗಿ ಮಾಡಿ, ಏನು ಚಿಂತೆ ಇಲ್ಲ. ಆದರೆ ನಮ್ಮ ಮನೆಯಲ್ಲಿಯೇ ರಾಮನ ಚಿಂತನೆ, ಆರಾಧನೆ, ಸ್ಮರಣೆ ನಡೆಯಬೇಕು. ವಿಶೇಷವಾಗಿ ಗೊತ್ತಾಯ್ತಾ? ನಮ್ಮ ಮನೆಯ ಹತ್ತಿರ ಇದ್ದ ರಾಮ ಮಂದಿರಕ್ಕೆ ನಾವು ಹೋಗಿ ರಾಮನ ದರ್ಶನ ಮಾಡೋಣ. ವಿಶೇಷವಾಗಿ ಅನೇಕ ಹಬ್ಬ ಹರಿದಿನಗಳ ಜೊತೆಗೆ ವೈಭವದಿಂದ ರಾಮನವಮಿ ಆಚರಣೆ ಆಗಬೇಕು. ರಾಮನವಮಿಯ ದಿನ ರಾಮದೇವರಿಗೆ ಸಂತೋಷವಾಗುವ ಇನ್ನೊಂದು ವಿಚಾರ ಅಂದರೆ ರಾಮನ ದರ್ಶನದ ಜೊತೆಗೆ ರಾಮನವಮಿಯ ದಿನ ಶಿವಪಾರ್ವತಿಯರ ದರ್ಶನ ಮಾಡಬೇಕಂತೆ. ನಿಮ್ಮ ಮನೆಯ ಹತ್ತಿರದಲ್ಲಿರತಕ್ಕಂತಹ ಶಿವನ ದರ್ಶನ ಮಾಡಿದಾಗ ರಾಮದೇವರ ಪ್ರೀತಿ, ಶಿವನ ಅನುಗ್ರಹವಾಗುತ್ತೆ. ಯಾಕಂದ್ರೆ ರಾಮ ಮಂತ್ರದ ಬಗ್ಗೆ ಪಾರ್ವತಿಗೆ ಹೇಳಿದವನೇ ಶಿವ. ಅದನ್ನು ಶಿವಪಾರ್ವತಿಯರ ದರ್ಶನ ರಾಮನವಮಿಯ ದಿನ ಮಾಡಿದರೆ ಎಲ್ಲ ಕಾರ್ಯಗಳ ಸಿದ್ಧಿ ಎಂಬ ವಿಚಾರವನ್ನು ಕೂಡ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ಶ್ರದ್ಧೆಯಿಂದ ರಾಮನ ಒಂದು ಸ್ಮರಣೆ, ಇನ್ಯಾವುದು ಆಗಿಲ್ಲ ಬೇಡ, ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ ಚಿಂತನೆ ಮಾಡಿ ಮನಸ್ಸಿನಲ್ಲಿ ರಾಮದೇವರ ಸ್ಮರಣೆ ಮಾಡಿ ನಿಮ್ಮ ಎಲ್ಲ ಕಾರ್ಯಗಳ ಸಿದ್ಧಿ ಆಗುತ್ತದೆ ರಾಮನವಮಿಯ ದಿನ ಮುಖ್ಯವಾಗಿ. ಎಸ್ ಗುರುಜಿ, ಇನ್ನೊಂದು ಪ್ರಶ್ನೆ ನನಗೆ. ಈ ರಾಮನವಮಿ ದಿನ ಬರೀ ಕೋಸುಂಬ್ರಿ ಆಗಿರ್ಬೋದು, ಪಾನಕ ಅದಷ್ಟೇ ಹಂಚ್ತಾರೆ, ಬೇರೆ ತಿನಿಸುಗಳನ್ನ ಯಾಕೆ ಹಂಚೋದಿಲ್ಲ ಅಂತೇಳಿ, ಜೊತೆಗೆ ಮನೆಯಲ್ಲೂ ಕೂಡ ಅದನ್ನೇ ಮಾಡಿರ್ತಾರೆ, ಹೋಳಿಗೆ ಆಗಲಿ ಮತ್ತೊಂದು ಪಾಯಸ ಆಗಲಿ ಅದ್ಯಾವುದು ಕೂಡ ಮಾಡಿರೋದಿಲ್ಲ ನೈವೇದ್ಯಕ್ಕೆ, ಯಾಕೆ ಅಂತ ಗುರುಜಿ? ಹಾಗಲ್ಲ, ರಾಮನವಮಿ ಇದೊಂದು ದೊಡ್ಡ ಹಬ್ಬ, ಇದು ಹರಿದಿನ ಅಂತ ಕರೀತೇವೆ. ದೇವರಿಗೆ ಪಂಚಭಕ್ಷ ಪರಮಾನ್ನದ ನೈವೇದ್ಯ ಅವಶ್ಯವಾಗಿ ಮಾಡಬೇಕು. ಗೊತ್ತಾಯ್ತಾ? ರಾಮದೇವರಿಗೆ ಅವಶ್ಯವಾಗಿ ನಾವು ನೈವೇದ್ಯವನ್ನು ಮಾಡಬೇಕು. ಮಾಡಿ ಪುಟ್ಟ ಕುಮಾರಿಯರಿಗೆ ಭೋಜನ ಮಾಡಿಸ್ಬೇಕಂತೆ ರಾಮನವಮಿಯ ದಿನ. ಯಾರ ಹೆಣ್ಮಕ್ಳಿಗೆ, ಹುಡುಗಿಯರಿಗೆ ಮದುವೆ ಆಗಿರೋದಿಲ್ಲ, ಅವರ ಒಂದು ಕಲ್ಯಾಣವಾಗುತ್ತದೆ, ಮದುವೆ ಆಗುತ್ತದಂತೆ. ರಾಮನವಮಿಯ ದಿನ ಕುಮಾರಿಯರ ಭೋಜನ, ಈ ಸುಬ್ರಹ್ಮಣ್ಯ ಷಷ್ಠಿ, ಸ್ಕಂದ ಷಷ್ಠಿ, ಬ್ರಹ್ಮಚಾರಿಗಳಿಗೆ ಭೋಜನ ಮಾಡಿಸ್ತಾರೆ. ಹಾಗೆ ರಾಮನವಮಿಯ ದಿನವೂ ಕೂಡ ಕುಮಾರಿಯರಿಗೆ ಭೋಜನ ಮಾಡಿಸಬೇಕು ಅಂತ ಒಂದು ಕ್ರಮ ಉಂಟು. ಕುಮಾರಿಯರಿಗೆ ಭೋಜನ ಮಾಡಿಸಿದಾಗ ನಿಶ್ಚಿತವಾಗಿ ಮದುವೆ ಆಗುತ್ತದೆಂಬ ಮಾತನ್ನು ಅಲ್ಲಿ ಅಂದರೆ ತಿಳಿಸಿಕೊಡ್ತಾರೆ. ಮಕ್ಕಳಿಗೆ ಭೋಜನ ಮಾಡಿಸ್ತಕ್ಕಂಥದ್ದು. ಪಾನಕ ಕೋಸಂಬರಿಯನ್ನು ಕೊಡೋದು ಭಗವಂತನ ಪ್ರಸಾದದ ರೂಪದಲ್ಲಿ ಅವಶ್ಯವಾಗಿ ನಾವು ಅಂದರೆ ಕೊಡಬೇಕು. ಜೊತೆಗೆ ಕುಮಾರಿಯರಿಗೆ ಭೋಜನ, ಭಗವಂತನಿಗೆ ವಿಶೇಷವಾಗಿ ಅವಶ್ಯವಾಗಿ ಹೋಳಿಗೆ, ಕಡುಬು, ಏನಾದರೂ ಶಾವಿಗೆ ಪಾಯಸದ ನೈವೇದ್ಯ ಮಾಡಬೇಕು. ಮನೆ ದೇವರಿಗೆ, ರಾಮದೇವರಿಗೆ ಪಂಚಾಮೃತ ಅಭಿಷೇಕ ಇವತ್ತು ವಿಶೇಷ. ಆದ್ದರಿಂದ ಆ ಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡ್ತಾ ರಾಮನವಮಿಯ ದಿನ ಪಂಚಭಕ್ಷ ಪರಮಾನ್ನದ ಅಡಿಗೆಯನ್ನು ಮಾಡಿ ಭಗವಂತನಿಗೆ, ರಾಮನಿಗೆ ನಿವೇದನೆ ಮಾಡಿ ಒಳ್ಳೆ ದಂಪತಿಗಳಿಗೆ ಭೋಜನವನ್ನು ಮಾಡಿಸಬೇಕು ಅಂತ ತಿಳಿಸಿಕೊಟ್ಟಿದ್ದಾರೆ. ಅಂದ್ರೆ ನಾವೀಗ ದೇವಸ್ಥಾನಕ್ಕೆ ಭೇಟಿ ಕೊಟ್ಬಿಟ್ಟು ಪ್ರಸಾದ ಹಂಚಿದ್ರು ನಡೆಯತ್ತಾಗಾದ್ರೆ ಬಹಳ ವಿಶೇಷ. ಅವಶ್ಯವಾಗಿ ಪ್ರಸಾದವನ್ನ ಎಲ್ಲ ಭಕ್ತರಿಗೂ ಕೊಡಬಹುದು. ರಾಮನಿಗೆ ಸಮರ್ಪಣೆ ಮಾಡಿ ನಿಮ್ಮ ದ್ವಾರ. ಚೈತ್ರ ಮಾಸ ಇದು, ಅಂದ್ರೆ ಚೈತ್ರ ಮಾಸದಲ್ಲಿ ಬಿಸಿಲು ತಾಪಗಳು ಬಹಳ ಅಲ್ಲ, ಆ ಬಿಸಿಲಿನ ತಾಪ ಪರಿಹಾರಕ್ಕಾಗಿ ಆ ರಾಮನ ನೈವೇದ್ಯದ ಪ್ರಸಾದವನ್ನ ಪಾನಕ ಕೋಸಂಬರಿ ಕೊಡಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಬರೇ ಪಾನಕ ಕೋಸಂಬರಿ ಎಲ್ಲ ಹೊಟ್ಟೆ ತುಂಬೋದಕ್ಕಾಗಿ ಬೇರೆ ಪ್ರಸಾದವನ್ನು ಅವಶ್ಯವಾಗಿ ಭಕ್ತರಿಗೆ ನೀಡಬಹುದು. ಎಸ್ ಗುರುಜಿ, ಇನ್ನು ರಾಮನವಮಿ ಶುರುವಾಗಿದೆ, ಈ ರಾಜಕೀಯ ಭವಿಷ್ಯ ಅನ್ನುವಂಥದ್ದು ಯಾವ ರೀತಿ ಆಗಿದೆ ಅಂತ? ರಾಜಕೀಯ ಭವಿಷ್ಯ ನಾನು ಹೇಳಿದೆಲ್ಲ ಒಂದು ಮಾತು, ಯಥೋ ಧರ್ಮಸ್ತಥೋ ಜಯ ಅಂತ ಮಹಾಭಾರತದಲ್ಲಿ ಗಾಂಧಾರಿ ಹೇಳಿರ್ತಕ್ಕಂಥ ಮಾತು. ಎಲ್ಲಿ ಧರ್ಮ ಇದೆ, ಎಲ್ಲಿ ಪ್ರಾಮಾಣಿಕತೆ ಇದೆ, ಎಲ್ಲಿ ಸತ್ಯವಂತಿಕೆ ಇದೆ, ನಾವು ಲೌಕಿಕವಾಗಿ ಆಶ್ವಾಸನೆ ಕೊಡೋದು ಒಂದು ಬೇರೆ, ಪ್ರಧಾನವಾಗಿ ದೇವರು ಧರ್ಮಶಾಸ್ತ್ರಗಳ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಭಾರತದ ಪ್ರಜೆಗಳನ್ನು ನಾನು ಚೆನ್ನಾಗಿ ನೋಡಿಕೊಳ್ಳಬಲ್ಲೆ. ಒಂದೊಂದು ಜಿಲ್ಲೆಯ ಎಂಪಿಗೂ ಕೂಡ ನಾವು ಹೇಳೋದಾದರೆ ವಿಶೇಷವಾಗಿ ಶಾಸಕರು ಅಂತ ಕರೀತಾರೆ, ಸಂಸದರು ಅಂತ ಕರೀತಾರೆ. ಒಬ್ಬ ಪ್ರತ್ಯೇಕ ಸಂಸದನಿಗೆ ತನ್ನ ಜಿಲ್ಲೆಯ ಜನರನ್ನು ನಾನು ಸರಿಯಾಗಿ ನೋಡಿಕೊಳ್ತೇನೆ, ನನ್ನ ಜಿಲ್ಲೆಗೆ ಬರುವ ಅನುದಾನವನ್ನು ನಾನು ಸರಿಯಾಗಿ ವಿಶೇಷವಾಗಿ ಎಲ್ಲ ಜನರಿಗೆ ಅನುಕೂಲವಾಗುವಂತೆ ಅದರ ವಿನಿಯೋಗವನ್ನು ನಾನು ಮಾಡ್ತೇನೆ. ಶ್ರದ್ಧೆ, ವಿಶ್ವಾಸ, ಮುಖ್ಯವಾಗಿ ಜನತಾ ಜನಾರ್ದನನ ಸೇವೆ ಇದು, ಆ ಶ್ರದ್ಧೆ ಇರಬೇಕು. ನಾವು
ಆ ಜನತಾ ಜನಾರ್ದನನ ಚಿಂತನೆ ಮಾಡ್ತಾ ಆ ಜನರ ಅಂತರ್ಯಾಮಿಯಾದ ಇದು ಭಗವಂತನ ಸೇವೆ, ಜನರಿಗೆ ಅನುಕೂಲವಾಗುವುದಕ್ಕಾಗಿ ನಾನು ರಾಜಕೀಯಕ್ಕೆ ಬಂದಿದ್ದೇನೆ ಹೊರತು ಕೇವಲ ನನ್ನ ಸ್ವಾರ್ಥಕ್ಕಾಗಿ ಅಲ್ಲ ಎಂಬ ಚಿಂತನೆಯ ಮುಖಾಂತರ ಯಾರು ಹೋಗುತ್ತಾರೆ, ಯಾರಿಗೆ ಧರ್ಮ ಬುದ್ಧಿ ಇದೆ, ಯಾರಿಗೆ ಆಸ್ತಿಕ್ಯ ಬುದ್ಧಿ ಇದೆ, ಜನರನ್ನು ಪ್ರಾಮಾಣಿಕವಾಗಿ ನಾನು ಸಂತೋಷಪಡಿಸುವಂತೆ ನೋಡಿಕೊಳ್ಳಿ, ಜನರಿಗೆ ನಾನು ಅನುಕೂಲ ಮಾಡಬೇಕು, ಆ ಭಾವನೆ ಇದ್ದ ವ್ಯಕ್ತಿಗೆ ಜಯವಾಗಲಿ ಅಂತ ನಮ್ಮ ಆಶಯ. ಎಸ್ ಗುರುಜಿ, ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ರಾಮನವಮಿ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಯಾವ ರೀತಿಯಾಗಿ ರಾಮನ ಆರಾಧನೆಯನ್ನು ಮಾಡಬೇಕು ಅನ್ನುವಂತಹ ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ನನ್ನ ಪರವಾಗಿ ಹಾಗೆ ನಮ್ಮ ಫ್ರೀಡಮ್ ಟಿವಿ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.